ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ನಿಮ್ಮನ್ನು ನಾನು ಸ್ವಾಗತಿಸುತ್ತಿದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಪುನೀತ್ ಅವರು ಬಂದಿದ್ದಾರೆ. ಅವರು ಜ್ಞಾನ ಮಾರ್ಗದಲ್ಲಿ ಸುಮಾರು 10 ವರ್ಷಗಳ ಕಾಲದಿಂದ ಸುದೀರ್ಘವಾಗಿ ನಡೆದುಕೊಂಡು ಬಂದಿದ್ದಾರೆ. ಬನ್ನಿ ಅವರಲ್ಲಿ ಈ ಜ್ಞಾನ ಮಾರ್ಗದ ಬಗ್ಗೆ ತಿಳಿದುಕೊಳ್ಳೋಣ. ಅಣ್ಣ ನಮಸ್ತೆ. ನಮಸ್ಕಾರ. ಇಂದಿನ ಸಂಚಿಕೆಗೆ ನಾವು ನಿಮ್ಮನ್ನು ಆಹ್ವಾನವನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ. ಸೊ ಅಣ್ಣವರೇ, ನೀವು ಈ ಜ್ಞಾನ ಮಾರ್ಗದಲ್ಲಿ ಸುಮಾರು 10 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದ್ದೀರ. ಸೊ ಈ ಜ್ಞಾನ ಮಾರ್ಗದಲ್ಲಿ ನೀವು ಹೇಗೆ ಬಂದ್ರಿ, ಇದರ ಒಂದು ಅನುಭವವನ್ನು ನಮಗೆ ತಿಳಿಸಿ. ನಾನು ತುಂಬ ಭಕ್ತಿ ಮಾಡ್ತಾಯಿದ್ದೆ. ಆ ಭಕ್ತಿ ಹೇಗಿತ್ತು ಅಂದರೆ, ನಾನು ಪೂಜೆ ಮಾಡಬೇಕು, ಕಡ್ಡಿ ಹಸ್ಬೇಕು, ಕಾಯಿಟ್ಟು ಕರ್ಪೂರ ಹಚ್ಚಿ ಆ ಥರ ಭಕ್ತಿ ಮಾಡ್ತಾ ಇರಲಿಲ್ಲ. ಭಗವಂತ ಯಾರು ತಿಳ್ಕೋಬೇಕು, ಅವರಿಂದ ನಮಗೇನು ಸಿಗುತ್ತೆ, ಭಗವಂತ ನಮ್ಮನ್ನು ಯಾಕೆ ಭೂಮಿಗೆ ಕಳಿಸಿದ್ದಾರೆ, ಆ ಥರ ಭಕ್ತಿ ಮಾಡ್ತಾಯಿದ್ದೆ ನಾನು. ಅದು ಅಲ್ಲದೆ ನನಗೆ ಮೋಕ್ಷದ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಅಂದರೆ ಜೀವನದಲ್ಲಿ ತುಂಬ ಕಷ್ಟ ನೋಡಿದ್ದೆ. ನಾನು ಬಡತನ ಕುಟುಂಬದಲ್ಲಿ ಹುಟ್ಟಿದ್ದು. ಹಾಗಾಗಿ ನಾನು ಭಗವಂತ ಸಿಕ್ಕಿದ್ರೆ ಮೋಕ್ಷ ಇರುತ್ತೆ, ಮೋಕ್ಷ ಕೊಡ್ತಾರೆ ನನಗೆ. ಭಗವಂತ ಈ ಭೂಮಿಗೆ ಬಂದರೆ ನಾನು ಭಗವಂತನ ಹತ್ರ ಕಾಡಿ ಬೇಡಿ ಆದರೂ ಮೋಕ್ಷ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಇತ್ತು ಮನಸ್ಸಲ್ಲಿ. ನನಗೆ ಈಗ ನಾನು ತಾಯಿ ಗರ್ಭದಿಂದ ಬಂದಾಗಿಂದ ಏನೆಲ್ಲ ಆಗಿದೆ ನನಗೆ ನೆನಪಿದೆ. ನಾನು ಹುಟ್ಟಿದಾಗ, ನಾನು ಫಸ್ಟು ನೋಡಿದಾಗ, ನಮ್ಮ ಸಂಬಂಧಿಕರನ್ನೆಲ್ಲ ನೋಡಿದಾಗ ಇವ್ರು ಯಾರೂ ನನ್ನವರಲ್ಲ ಅನ್ನಿಸ್ತಾ ಇತ್ತು. ಏನೂ ಅನುಭವ ಇರಲಿಲ್ಲ ಅವಾಗ, ಪುಟ್ಟು ಮಗು. ಬಟ್ ಇವ್ರು ಯಾರು ನನ್ನವರಲ್ಲ ಅನ್ನಿಸ್ತಾಯಿತ್ತು. ಬಟ್ ಯಾಕೆ ಅಂತ ಗೊತ್ತಾಯ್ತಿರಲಿಲ್ಲ. ಬಟ್ ಏನಂದರೆ ಅದು ಮರ್ಜ್ ಆಗ್ತಾಯಿತ್ತು, ಇಮರ್ಜ್ ಆಗ್ತಾಯಿತ್ತು. ಕೆಲವು ಸಮಯ ನೆನಪಿರೋದು, ಕೆಲವು ಸಮಯ ಮರ್ತೋಗೋದು. ಆ ಥರ ಭಕ್ತಿ ಮಾಡ್ತಾ ಇರೋದ್ರಿಂದ ನಾನು ಭಗವಂತನ ಹುಡುಕಬೇಕು ಅಂತ ಭಕ್ತಿ ಮಾಡ್ತಾಯಿದ್ದೆ. ಇದು ನನ್ನದೇ ವೈಯಕ್ತಿಕ ಅಭಿಪ್ರಾಯ, ನನ್ನ ಯಾರೋ ಕರ್ಕೊಂಬಂದಿಲ್ಲ. ಸೊ ನಮ್ಮ ತಂದೆಗೆ ಒಂದು ಬುಕ್ ಸಿಕ್ಕಿತ್ತು, ಆತ್ಮವಿಚಾರ ಅಂತ. ನನಗೆ ಆಧ್ಯಾತ್ಮದ ಮೇಲೆ ಚಿಕ್ಕದ್ರಿಂದ ಇಂಟ್ರೆಸ್ಟು. ನಾನು ಭಕ್ತಿ ಮಾರ್ಗದ ಸಿನಿಮಾಗಳನ್ನೇ ಜಾಸ್ತಿ ನೋಡ್ತಾಯಿದ್ದೆ, ಭಕ್ತಿ ಮಾರ್ಗದ ಸೀರಿಯಲ್ಗಳು ನೋಡ್ತಾಯಿದ್ದೆ. ಅದರಲ್ಲಿ ಓಂ ನಮಃ ಶಿವಾಯ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು. ಅದರಲ್ಲಿ ಆತ್ಮಗಳ ಬಗ್ಗೆ ಚೆನ್ನಾಗಿ ತೋರಿಸಿದ್ರು. ಎಲ್ಲ ಆತ್ಮಗಳು ಪರಮಾತ್ಮನ ಹತ್ರ ಹೋಗೋ ಥರ ಒಂದು ಸೀನ್ ಮಾಡಿದ್ರು ಅದರಲ್ಲಿ. ಹಂಗಂದರೆ ನಾವು ಆತ್ಮನ ಆ ಥರ ಎಲ್ಲ ಅನುಭವ ಆಗ್ತಾಯಿತ್ತು. ಅಂದರೆ ನನಗೆ ಒಂದೊಂದು ಸಲ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಈ ರೂಪ ನಿಂದಲ್ಲ ಅಂತ ಅನುಭವ ಆಗ್ತಾಯಿತ್ತು. ನಾನು ಈ ರೂಪ ನನ್ನಲ್ಲ ಅಂದರೆ ಯಾವ್ದು ನನ್ನ ರೂಪ, ಏನಿದು, ಏನಾಗ್ತಾಯಿದೆ ನನಗೆ ಅಂತ. ಅಂದರೆ ಎಲ್ಲ ಟೈಮು ಅನುಭವ ಆಗ್ತಿಲ್ಲ, ಕೆಲವು ಟೈಮ್ ಮಾತ್ರ ಅನುಭವ ಆಗೋದು, ಕೆಲವು ಟೈಮ್ ಸ್ಟಾಪ್ ಆಗಿಬಿಡೋದು ಹಂಗೆ. ಆಮೇಲೆ ಏನೋ ಇದು ಏನೋ ಆಗ್ತಾಯಿದೆ ನನಗೆ ಅಂದರೆ ನನ್ನ ಮನೇಲಿ ಹೇಳ್ತಾ ಇರಲಿಲ್ಲ ಅದನ್ನು. ಮನೇಲಿ ಹೇಳಿದ್ರೆ ಭಯ ಬೀಳ್ತಾರೆ, ಇನ್ನು ಇವ್ರಿಗೇನೋ ಆಗಿದೆ, ಯಾವುದೋ ಭೂತ ಏನಾರು ಆವರಿಸ್ಕೊಂಡಿದೆ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಹೇಳ್ತಾ ಇರಲಿಲ್ಲ ಅದನ್ನೆಲ್ಲ. ಹಾಗೆ ನಾನು ಭಗವಂತನ ಹುಡುಕ್ತಾ ಇದ್ದಾಗ ನಾವು ನಂಜನಗೂಡು ಅಂತ ಒಂದು ಊರಲ್ಲಿ ಇದ್ದಿದ್ದು. ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದಾಗ ಒಂದು ಕೆಲಸ ಮಾಡ್ಕೊಂಡಿದ್ದೆ. ಆವಾಗ ಹುಡುಕ್ತಾ ಇದ್ದಾಗ ನಾನು ಭಕ್ತಿ ಮಾರ್ಗದಲ್ಲಿ ಕೆಲವು ಪುಸ್ತಕಗಳನ್ನ ಓದ್ತಾ ಇದ್ದೆ. ಆ ಪುಸ್ತಕಗಳು ಓದ್ತಾ ಇದ್ದಾಗ ಒಂದು ಪುಸ್ತಕ ತೆಗೆದೆ, ಅದರಲ್ಲಿ ಆತ್ಮವಿಚಾರ ಅಂತ ಒಂದು ಸೆಂಟೆನ್ಸ್ ನೋಡಿದೆ. ಏನಿದೆ ಆತ್ಮವಿಚಾರ, ಏನೋ ತಿಳ್ಕೋಬೇಕಲ್ಲ ಅಂತ. ಆ ಬುಕ್ಕು ಅದು ಮೈಸೂರವ್ರು ಬರೆದಿರೋದು. ಮೈಸೂರು ಇಳೆವಲ್ಲ ಸೆಂಟ್ರ್ ಅಂತ ಒಂದಿದೆ ಮೈಸೂರಲ್ಲಿ, ಅದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಇದೆ. ಆ ಸೆಂಟ್ರವ್ರು ಬರೆದಿರೋ ಪುಸ್ತಕ ಅದು. ಆ ಪುಸ್ತಕ ಸಿಕ್ಕಿದಾಗ ನಾನು ಅದನ್ನು ಓದ್ತಾ ಇದ್ದೆ. ಅದು ಓದ್ತಾ ಸೆಂಟ್ರಲ್ಲಿ ಏನಾಯ್ತಂದರೆ, ನನಗೆ ವಿನಾಶದ ಸಾಕ್ಷಾತ್ಕಾರ ಆಗ್ಬಿಡ್ತು. ಅಂದರೆ ಈ ಪ್ರಪಂಚ ಎಲ್ಲ ಹೋಗುತ್ತೆ ಅನ್ನೋದು ಆ ಬುಕ್ಕಲ್ಲಿ ಬರೆದಿದ್ರು. ಆ ಬುಕ್ಕಲ್ಲಿ ಅಂದರೆ ನಾನು ಅರ್ಧ ಗಂಟೆ ಆ ಬುಕ್ಕನ್ನೇ ಓದ್ತಾ ಹಂಗೆ ಮಗ್ನ ಆಗ್ಬಿಟ್ಟಿದ್ದೀನಿ ಅದರಲ್ಲೇ, ಆ ವಿನಾಶದ ಚಿತ್ರ ನೋಡ್ತಾ. ಆಮೇಲೆ ಸ್ವಲ್ಪ ನನಗೆ ಭಯ ಬಂದ್ಬಿಡ್ತು. ಇದ್ಯಾವುದೋ ಡೇಂಜರ್ ಬುಕ್ ಇರೋಂಗಿದೆ, ಇದನ್ನು ಓದಬಾರ್ದು, ಸ್ವಲ್ಪ ಇಟ್ಬಿಡೋಣ ಅಂದ್ಬಿಟ್ಟು ಅರ್ಧ ಓದಿ ಇಟ್ಬಿಟ್ಟೆ. ಆಮೇಲೆ ಅನ್ನಿಸ್ತು, ಭಗವಂತ ಬಂದಿದ್ದಾರೆ ಈ ಭೂಮಿಗೆ, ಏನೋ ಹೇಳ್ತಾ ಇದ್ದಾರೆ ಅವರು ನಮಗೋಸ್ಕರ ಅಂದ್ಬಿಟ್ಟು ಸ್ವಲ್ಪ ದಿನ ಒಂದು 6 ತಿಂಗಳು ಬಿಟ್ಟು ಆ ಪುಸ್ತಕನ ಮತ್ತೆ ಓದಿದೆ. ಅದು ಕಂಟಿನ್ಯೂ ಮಾಡಿದೆ. ಆಮೇಲೆ ಆತ್ಮದ ಅನುಭವ ಮಾಡಬೇಕು ಅಂತ ಅದರಲ್ಲಿ ಬುಕ್ಕಲ್ಲಿ ಬರೆದಿರೋದ್ರಿಂದ ನಾನೇ ಯಾರಿಗೂ ಹೇಳ್ತಿರ್ಲಿಲ್ಲ, ಆ ಬುಕ್ಕಲ್ಲಿ ಬರೆದಿರೋದನ್ನ ಅನುಭವ ಮಾಡ್ತಾಯಿದ್ದೆ. ಬಟ್ ಎಲ್ಲ ಮನಸ್ಸು ಬುದ್ಧಿ ಎಲ್ಲ ಫುಲ್ಲು ಸೈಲೆಂಟ್ ಆಗಿಬಿಡ್ತಾಯಿತ್ತು ಅದು ಅನುಭವ ಮಾಡಿದಾಗೆಲ್ಲ. ಆಮೇಲೆ ಒಂದಿನ ಇಲ್ಲಿ ಚಾಮರಾಜಪೇಟೆಯಲ್ಲಿ ಪ್ಲ್ಯಾಟಿನಮ್ ಜೂಬ್ಲಿ ಫಂಕ್ಷನ್ ಇತ್ತು. ಆವಾಗ ಇವರು ಒಂದಿನ ಅಲ್ಲಿ ಮೆರವಣಿಗೆ ಮಾಡಿದರು, ರಥಯಾತ್ರೆ ಮಾಡಿದರು. ಶಿವನ ಲಿಂಗ ಇಟ್ಟು ನಮ್ಮ ರೋಡಲ್ಲಿ ರಥಯಾತ್ರೆ ಮಾಡಿದರು. ಆವಾಗ ಅಲ್ಲಿ ಹೋಗ್ಬೇಕಾದ್ರೆ ಅವ್ರೊಂದು ಕಾರ್ಡ್ ಕೊಟ್ಟಿದ್ದರು,
ನನಗೆ ಚಾಮರಾಜಪೇಟೆ ಸೆಕೆಂಡ್ ಮೇನ್ ಅಷ್ಟೇ ನೆನಪು. ಆ ಕಾರ್ಡ್ ಕೂಡ ಕಳೆದೋಯ್ತು ನನಗೆ. ಆಮೇಲೆ ಇವಾಗ ನನಗೆ ಸಮಯ ಬಂದಿದೆ, ನಾನು ಹೋಗಲೇಬೇಕು ಅಂತ ಅನ್ನಿಸ್ತಾಯಿತ್ತು ನನಗೆ ಮನಸ್ಸಿಗೆ. ಆವಾಗ ನನ್ನ ಸೆಂಟ್ರಲ್ಲಿ ಆ ಸೆಕೆಂಡ್ ಮೇನ್ ಅಷ್ಟೇ ನೆನಪಿದ್ದೀನಿ ನನಗೆ. ಆ ಗಾಡಿ ತಗೊಂಡು ಬಂದಾಗ ಕರೆಕ್ಟಾಗಿ ಗಾಡಿ ಬಂದು ಸೆಂಟ್ರ್ ಮುಂದೆನೇ ಆಫ್ ಆಯಿತು. ನಾನು ಎಲ್ಲಿ ಹುಡ್ಕೋದೋ ಏನೋ ಅಂತ ಗಾಬರಿಲಿ ಮನೆಯಲ್ಲಿ ಗಾಡಿ ಸ್ಟಾರ್ಟ್ ಮಾಡಿದವರು. ಆ ಗಾಡಿ ಬಂದು ಸೆಂಟ್ರ್ ಮುಂದೆನೇ ಆಫ್ ಆದಾಗ ನನಗೆ ಆಶ್ಚರ್ಯ ಅಂತ, ಅಯ್ಯೋ ನಾನು ಹುಡುಕ್ತಾ ಇದ್ದಿದ್ದು ಇಲ್ಲೇ ಇದೆಯಲ್ಲ ಅಂದ್ಬಿಟ್ಟು ಒಳಗಡೆ ಬಂದೆ. ಒಬ್ಬರು ಅಣ್ಣವ್ರು ಇದ್ದರು. ಏನು ಬೇಕು ಅಂದಾಗ ನಾನು ಜ್ಞಾನ ತಗೋಬೇಕು ಅಂತ ಬರಲಿಲ್ಲ. ನನ್ನ ಹತ್ರ ಒಂದು ಬುಕ್ ಇತ್ತಲ್ಲ, ಆತ್ಮವಿಚಾರ ಅನ್ನೋ ಬುಕ್ಕು, ಅದು ನನ್ನ ಫ್ರೆಂಡಿಗೆ ಕೊಟ್ಟಿದ್ದೆ, ಅದು ಕಳೆದೋಯ್ತು. ನನಗೆ ಬೇಕಾಗಿತ್ತು ಅದು ಬುಕ್ಕು. ನಮ್ಮ ಅಣ್ಣವ್ರು ಯಾರೋ ಕೇಳಿದರು, ಅವ್ರಿಗೆ ಬುಕ್ಸು ಕೊಡಿಸ್ಬೇಕು ಅಂತ ಬಂದಿದ್ದು. ಅಣ್ಣವ್ರು ಹೇಳಿದ್ರು, ಈ ಜ್ಞಾನ ತಿಳ್ಕೊಂಡಿದ್ದೀರಾ ಅಂತ. ಇಲ್ಲ ಅಣ್ಣ, ಸ್ವಲ್ಪ ವಿಚಾರ ಗೊತ್ತಷ್ಟೇ ನನಗೆ ಆ ಬುಕ್ ಮಾತ್ರ ಕೊಡಿ, ನನಗೆ ಈ ಜ್ಞಾನ ಬೇಡ ಅಂತ ನಾನು. ಇಲ್ಲ, ಈ ಜ್ಞಾನ ತಗೊಳ್ಳಿ, ತುಂಬ ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ರು. ಆವಾಗ ಆಯಿತು, ನಾನು ತಗೊತೀನಿ, ನಾಳೆ ಬನ್ನಿ ಫಂಕ್ಷನ್ ಇದೆ ಅಂತ ಪ್ಲ್ಯಾಟಿನಮ್ ಜೂಬ್ಲಿ ಫಂಕ್ಷನ್ಗೆ ಅವ್ರು ಕರೆದ್ರು. ಆಮೇಲೆ ಅದು ನಾಳೆ ಬಂದೆ. ಅದು ಬಿಟ್ಟು ಒಂದು ವಾರಕ್ಕೆ ಅವರು ಕೋರ್ಸ್ ಕೊಟ್ಟರು ನನಗೆ. ಕೋರ್ಸ್ ಕೊಟ್ಟಾಗ ನನಗೆ ತುಂಬ ಅಶರೀರಿ ಸ್ಥಿತಿ ಅನುಭವ ಆಯಿತು. ಶರೀರ ಸ್ಥಿತಿಯ ಒಂದು ಅನುಭವವನ್ನು ಮಾಡಿದ್ವಿ. ಸೊ ಏನು ಈ ಆಧ್ಯಾತ್ಮಿಕ ಜ್ಞಾನದಲ್ಲಿ ಏನು ಕೋರ್ಸನ್ನು ಕೊಡ್ತಾರೋ ಅದನ್ನು ತೆಗೆದುಕೊಂಡ ನಂತರ ಹೌದು ಅಶರೀರಿ ಸ್ಥಿತಿಯ ಒಂದು ಅನುಭವವನ್ನು ನಿಮಗೆ ಆಯಿತು. ಅವರು ಪರಮಾತ್ಮನ ವಿಚಾರ ಹೇಳ್ಬೇಕಾದ್ರೆ ಇದೇ ಸತ್ಯವಾದ ಜ್ಞಾನ. ಯಾಕೆಂದರೆ ಭಗವಂತನಿಗೆ ಹುಟ್ಟು ಸಾವಿಲ್ಲ ಅಂತ ಯಾವಾಗ ಹೇಳಿದ್ರು ಅವರು, ಇದು ಸತ್ಯವಾದ ಜ್ಞಾನ, ಇದು ಭಗವಂತ ಅಂದರೆ ಇವರೇನೆ ಅಂತ. ಆ ಸಮಯದಲ್ಲಿ ನಿಮಗೆ ನಿಶ್ಚಯವಾಯಿತು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಆ 7 days ಕೋರ್ಸ್ ತೆಗೆದುಕೊಂಡ ನಂತರ. ಸೊ ಇದು ನನ್ನದೇ ವೈಯಕ್ತಿಕ ಅಭಿಪ್ರಾಯ. ನನಗೆ ಆಧ್ಯಾತ್ಮದ ಮೇಲೆ ತುಂಬ ಒಲವು ಇದ್ದಿದ್ದ ಕಾರಣ ನಾನು ಈ ದಾರಿ ನಾನೇ ಆಯ್ಕೆ ಮಾಡ್ಕೊಂಡೆ. ಅಂದರೆ ಮನೇಲಿ ಏನು ಅನ್ಕೊತಾ ಇದ್ರು ಅಂದರೆ, ಇವ್ರು ಏನೇ ಮಾಡಿದ್ರು ಅರ್ಧಂಬರ್ಧ ಮಾಡ್ತಾರೆ, ಬಿಟ್ಬಿಡ್ತಾರೆ ಸ್ವಲ್ಪ ದಿನ ಹೋಗಿ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು. ಸೊ ಮತ್ತು ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ? ಅಂದರೆ ನಾನು ಬಂದ 6 ತಿಂಗಳಿಗೆ ನಮ್ಮ ತಾಯಿ ಸ್ವಲ್ಪ ಅಪೋಸ್ ಮಾಡ್ತಾಯಿದ್ರು. ಓಕೆ, ಇಲ್ಲ ಅದೆಲ್ಲ ವಯಸ್ಸಾದ್ಮೇಲೆ ಮಾಡೋದು, ಈಗ ನಿನಗೆ ಚಿಕ್ಕ ವಯಸ್ಸು, ಇನ್ನೇನು ಮದುವೆ ಮಾಡಬೇಕು ಅಂತ ಇದ್ದೀವಿ, ಯಾಕೆ ಹೋಗ್ತೀರಾ ಇವಾಗ ಅಂತ. ಆಮೇಲೆ ನನಗೆ ನಿಶ್ಚಯ ಇದ್ದಿದ್ದ ಕಾರಣ ಬಿಡ್ತಾ ಇರಲಿಲ್ಲ. ಆಯಿತು, ನೀವು 7 ದಿನ ಕೋರ್ಸ್ ತಗೊಳ್ಳಿ, ನಾನು ಆಮೇಲೆ ಮದುವೆ ಮಾಡ್ಕೊತೀನಿ ಅಂತ ನಾನು. ಅವ್ರು 7 ದಿನ ಬಂದು 6 ತಿಂಗಳಾದಮೇಲೆ 7 ದಿನ ಬಂದು ಕೋರ್ಸ್ ತಗೊಂಡ್ಮೇಲೆ ಅವರು ಪರಿವರ್ತನೆ ಆಗ್ಬಿಟ್ರು. ವಂಡರ್ಫುಲ್. ನಿಮ್ಮ ಮೂಲಕ ನಿಮ್ಮ ತಾಯಿಯವರೆಗೂ ಕೂಡ ಈ ಜ್ಞಾನವನ್ನು ಕೊಡಿಸಿದ್ರಿ. ನಾವಿಬ್ಬರು ನಮ್ಮ ಅಮ್ಮನ ಜೊತೆ ನಾನು ಅಮ್ಮ ಮಾತಾಡ್ತಾ ಅದನ್ನು ಕೇಳಿ ನಮ್ಮ ಅಣ್ಣ ಪರಿವರ್ತನೆ ಅದು. ನಿಮ್ಮ ಕುಟುಂಬದಲ್ಲಿ ನಮ್ಮ ತಾಯಿಗೆ ನಾನು ಮಾತಾಡ್ತಾ ಇದ್ದೆ, ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮ ತಾಯಿ ಹೇಳೋರು, ಅವರು ಬಾಬನ ಮಗು ಆಗಿಲ್ಲ, ಅವ್ರಿಗೆ ಅರ್ಥ ಆಗಲ್ಲ ನಾವು ಹೇಳೋದು ಅಂತ. ಅವ್ರಿಗೆ ಅನ್ನಿಸ್ತಂತೆ, ನಾನೇ ಯಾಕೆ ಬಾಬನ ಮಗು, ಭಗವಂತನ ಮಗು ಆಗಬಾರ್ದು ಅಂತ. ಸೊ ಅವರು ಬಂದು ಪರಿವರ್ತನೆ ಆದರು. ಸೊ ಕುಟುಂಬದಲ್ಲಿ ನೀವು, ನಿಮ್ಮ ತಾಯಿ ಮತ್ತು ನಿಮ್ಮ ಬ್ರದರು, ನಮ್ಮ ತಂದೆ ಕೂಡ ಇದ್ದಾರೆ. ವಂಡರ್ಫುಲ್. 4 ಜನ ಇದ್ವಿ, 4 ಜನನೂ ಪರಿವರ್ತನೆ ಆಗಿದೆ. ನಿಮ್ಮ ಮೂಲಕ ನಿಮ್ಮ ಕುಟುಂಬದವರು ಏನಿದ್ದಾರೆ ಈ ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದೀರ. ವಂಡರ್ಫುಲ್. ಸೊ ನಿಮ್ಮ ಈ ಜ್ಞಾನ ಮಾರ್ಗದ ಒಂದು ಪಯಣದಲ್ಲಿ ನಿಮ್ಮ ಸಂಬಂಧಿಕರಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿರ್ಬೋದು, ಅವರ ಒಂದು ರಿಯಾಕ್ಷನ್ ಅಂದರೆ ಅವರ ಒಂದು ರಿಯಾಕ್ಷನ್ ಯಾವ ಥರ ಇತ್ತು? ಅಂದರೆ ಅವ್ರ ಆಧ್ಯಾತ್ಮ ಅಂತ ಅಂದರೆ ಏನು ಅನ್ಕೋತಾರೆ ಅಂದರೆ, ಅದೊಂದು ಕಠಿಣ ಮಾರ್ಗ, ಕತ್ತಿ ಮೇಲೆ ನಡಿಬೇಕು, ಮುಳ್ಳಿನ ಮೇಲೆ ನಡಿಬೇಕು, ಕೆಂಡದ ಮೇಲೆ ನಡೆಯೋ ಥರ ಇರುತ್ತೆ ಆಧ್ಯಾತ್ಮ ಅಂದರೆ. ಇದು ಸಹಜತೆ ಅಂತ ಯಾರಿಗೂ ಅನುಭವ ಆಗ್ತಾಯಿಲ್ಲ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ನೀವು ಮಾಡಿ, ನಿಮ್ಮ ಕೈಲಿ ಸಾಧ್ಯ ಇದೆ, ನಮ್ಮ ಕೈಲಿ ಆಗಲ್ಲ ಅಂತಾರೆ ಅವರು. ಭಯ ಬೀಳ್ತಾರೆ ಅವ್ರು ನಮ್ಮನ್ನು ನೋಡಿದ್ರೆ. ಅವ್ರಿಗೆ ಸಹಜತೆ ಅನುಭವ ಆಗ್ತಾಯಿಲ್ಲ. ಆಧ್ಯಾತ್ಮ ಅಂದರೆ ಅದು ಏನೋ ಜೀವನದಿಂದ ಬೇರೆ ಅಂತ ಅಂದ್ಕೊಂಡಿದ್ದಾರೆ. ಅದು ಜೀವನ, ಅದು ಆಧ್ಯಾತ್ಮ ಅಂದರೆ ಅದು ನಮ್ಮ ಜೀವನದಲ್ಲೇ ಇರೋದು. ಈಗ ಭಕ್ತಿ ಮಾಡ್ತಾ ಇದ್ದಾರೆ, ಜೀವನದ ಒಂದು ಭಾಗ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ನಮ್ಮ ಜೀವನದ ಒಳಗೆ ಇದೆ ಅದು ಆಧ್ಯಾತ್ಮ ಅನ್ನೋದು. ನಮ್ಮ ಒಳಗಿರೋದು ಹೊರಗಡೆ ಏನು ಹುಡ್ಕಂಗಿಲ್ಲ. ಆಧ್ಯಾತ್ಮ ಅಂದರೆ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದೇ ಆಧ್ಯಾತ್ಮ. ನನ್ನ ಜೀವನದ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳೋದು ಆಧ್ಯಾತ್ಮ. ನನ್ನ ಸಂಬಂಧಿಕರನ್ನ ಅರ್ಥ ಮಾಡ್ಕೊಳ್ಳೋದು ಆಧ್ಯಾತ್ಮ. ಇದೇನೋ ಹೊರಗಡೆ ಇಲ್ಲ, ನಮ್ಮ ಒಳಗೆ ಇದೆ. ಅದರಿಂದ ಅವ್ರಿಗೆ ಭಯ ಬರ್ತಾಯಿದೆ ಆಧ್ಯಾತ್ಮ ಅಂದರೆ. ಅದು ಸಹಜತೆ ಅಂತ ಅವ್ರಿಗೆ ಅನುಭವ ಆಗ್ತಾಯಿಲ್ಲ. ಅದರಿಂದ ಅವರು, ನೀವು ಮಾಡಿ, ನಮ್ಮ ಕೈಲಾಗಲ್ಲ, ನಾವು ಸಮಯ ಸಿಕ್ಕಾಗ ಬರ್ತೀವಿ ಅಂತ ಫಂಕ್ಷನ್ಗಳಿಗೆ ಬರ್ತಾರೆ ಅಷ್ಟೇ. ಸೊ ನೀವು ಹೇಳ್ತಾ ಇದ್ರಿ, ನೀವು ಪುಸ್ತಕವನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಈ ಸೆಂಟರ್ ಹತ್ರ ಬಂದ್ರಿ ಅಂತ ಹೇಳಿ, ಆನಂತರ ನೀವು ಜ್ಞಾನವನ್ನು ಪಡ್ಕೊಂಡ್ರಿ ಅಂತ ಹೇಳಿದ್ರಿ. ಸೊ ಆ ಮೊದಲನೇ ದಿನ, ನೀವು ಜ್ಞಾನ ಪಡೆದ ಮೊದಲನೇ ದಿನದ ಅನುಭವ ಹೇಗಿತ್ತು?
ಅಂದರೆ ನಾನು ಸೆಂಟ್ರು ಮೆಟ್ಲು ಹತ್ತುತ್ತಾ ಇದ್ದಾಗ ನನಗನ್ನಿಸ್ತು ನಾನಿಲ್ಲಿ ಅನೇಕ ಬಾರಿ ಬಂದಿದ್ದೀನಿ ಅಂತ ಅನ್ನಿಸ್ತು. ನಾನು ಎಷ್ಟೋ ಬಾರಿ ಇಲ್ಲಿಗೆ ಬಂದಿದ್ದೀನಿ, ಆದರೆ ಯಾವಾಗ ಬಂದಿದ್ದೀನಿ ಅಂತ ನೆನಪಿಲ್ಲ. ಆ ಮೆಟ್ಲು ಹತ್ತುತ್ತಾನೆ ನನಗೆ ಅನುಭವ ಆಯಿತು. ಆದರೆ ಯಾವಾಗ ಏನು ನಾನು ಬಂದೇ ಇಲ್ವಲ್ಲ, ಆದರೆ ಬಂದಿದ್ದೀನಿ ಅಂತ ಮನಸ್ಸಿಗೆ ಅನ್ನಿಸ್ತಾ ಇದೆಯಲ್ಲ. ಎಷ್ಟೋ ಸಲ ಇಲ್ಲಿ ಬಂದು ಹತ್ತಿ ಇಳಿದಿದ್ದೀನಿ ನಾನು, ಈ ಸೆಂಟ್ರಿಗೆ ಬಾರಿ ಬರ್ತಾ ಇದ್ದೆ ನಾನು ಅಂತ ಅನುಭವ ಆಗ್ತಾಯಿತ್ತು. ನನಗೆ ಅಲ್ಲ, ನಾನೊಬ್ಬರು ಸ್ನೇಹಿತರು ಕೂಡ ಕರ್ಕೊಂಬಂದಿದ್ದೆ, ಅವ್ರಿಗೂ ಹಂಗೆ ಅನುಭವ ಆಗ್ತಾಯಿತ್ತು. ಸೊ ಆ ಥರ ನನ್ನ ಕೋರ್ಸಲ್ಲೇ ನನಗೆ ಪಕ್ಕಾ ನಿಶ್ಚಯ ಆಯಿತು, ಇದು ಭಗವಂತನೇ ಹೇಳ್ತಾರ ಜ್ಞಾನ ಅಂತ. ವಂಡರ್ಫುಲ್. ಸೊ ಈ ಜ್ಞಾನ ಮಾರ್ಗದಲ್ಲಿ ನೀವು ಬಂದ ನಂತರ ಅಂದರೆ ನೀವು ಡೈಲಿ ಈ ರಾಜಯೋಗವನ್ನು ಆ ಅಭ್ಯಾಸವನ್ನು ಇದಕ್ಕೆ ಹೋಗ್ತಾ ಇದ್ದೀರಲ್ವ. ಸೊ ಜ್ಞಾನ ಮಾರ್ಗದಲ್ಲಿ ಅಲ್ಲಿ ಹೋಗುವಾಗ ಇಲ್ಲ ಈ ಸ್ಟೂಡೆಂಟ್ಸ್ ಯಾರು ಬರ್ತಾರೆ ಅವರ ಒಂದು ಏನು ಹೇಳ್ತೀವಿ ಕೋಆಪ್ರೇಷನ್ ಹೇಗಿತ್ತು? ಅಂದರೆ ಎಲ್ಲ ಆತ್ಮಿಕವಾಗಿ ಮಾತಾಡಿಸ್ತಾರೆ. ಎಲ್ಲರಿಗೂ ಅವ್ರಿಗೆ ಜ್ಞಾನ ಗೊತ್ತಿದೆ. ಜ್ಞಾನದ ಪರಿಚಯ ಇರೋದ್ರಿಂದ ಎಲ್ಲರೂ ಆತ್ಮಿಕವಾಗಿ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ಅವ್ರದ್ದೆಲ್ಲ ಸಪೋರ್ಟ್ ಇದೆ. ಒಂದಿನ ಕ್ಲಾಸ್ ಮಿಸ್ ಆದರೆ ಯಾಕೆ ಕ್ಲಾಸಿಗೆ ಬಂದಿಲ್ಲ ಅಂದರೆ, ನಮ್ಮ ಬಿಸ್ನೆಸ್ ಲೈಫಲ್ಲಿ ಒಂದೊಂದು ದಿನ ಮಿಸ್ ಆಗೋದುಂಟು ಕ್ಲಾಸ್ಗಳು. ನಮಗೇನೋ ವರ್ಕ್ ಪ್ರೆಷರ್ ಇದ್ದಾಗ ಬೆಳಗ್ಗೆ ಕ್ಲಾಸಿಗೆ ಬರೋಕ್ಕಾಗಲ್ಲ, ಇಲ್ಲ ಈವ್ನಿಂಗ್ ಬರ್ಬೋದು. ಆ ಥರ ಇದ್ದಾಗ ಯಾಕೆ ಬಂದಿಲ್ಲ ಕ್ಲಾಸ್ಗೆ ಅಂತ ಫೋನ್ ಮಾಡಿ ವಿಚಾರಿಸ್ತಾರೆ. ಸೊ ನಮ್ಮನ್ನು ನಡೆಸೋಕೆ ಅವರು ಒಂದು ಮಾರ್ಗದರ್ಶನ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸೊ ಮಾರ್ಗದರ್ಶನವನ್ನು ಚೆನ್ನಾಗಿ ಕೊಡ್ತಾರೆ, ಸಹಯೋಗವನ್ನು ಕೊಡ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ಸೊ ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಬಿಸ್ನೆಸ್ ಇರ್ಬೋದು ಇಲ್ಲ ಅಥವಾ ಈ ಜ್ಞಾನ ಮಾರ್ಗದಲ್ಲಿ ಏನು ನಿಯಮಗಳಿದೆ ಅದೆಲ್ಲ ಹೇಗೆ ನೀವು ಬ್ಯಾಲೆನ್ಸನ್ನು ಮಾಡ್ತಾಯಿದ್ದೀರಾ? ಅಂದರೆ ಮೊದಲು ನಾವು ನಿಶ್ಚಯ ಮಾಡ್ಕೋಬೇಕು, ನನಗೆ ಈ ದಾರಿ ಕರೆಕ್ಟ್ ಇದೆಯಾ ಅಂತ. ಈ ದಾರಿ ಸತ್ಯವನ್ನು ಮಾಡ್ಕೋಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ನಮ್ಗೆ ನಿಶ್ಚಯ ಇದ್ದರೆ ನಾವು ಆ ದಾರಿ ಬಿಡೋದೇ ಇಲ್ಲ. ಯಾಕೆಂದರೆ ಈಗ ಒಂದು ದಾರಿಲಿ ನಿಮ್ಗೆ ₹1 ಕೋಟಿ ಸಿಗುತ್ತೆ ಅಂದರೆ ಯಾರು ಬಿಡ್ತಾರಾ? ಸಾಧ್ಯನೇ ಇಲ್ಲ. ಈ ದಾರಿಲಿ ನೀವು ನಡ್ಕೊಂಡು ಹೋಗಿ ಎಂಡಿಂಗ್ ಹೋದ್ಮೇಲೆ ನಿಮ್ಗೆ ₹1 ಕೋಟಿ ಸಿಗುತ್ತೆ ಅಂತಾರೆ. ಈಗ ನೀವು ನೋಡಿರ್ತೀರ ಬಿಗ್ ಬಾಸು ಅದೆಲ್ಲ ಮಾಡ್ತಾ ಇರ್ತಾರಲ್ವ, ₹1 ಕೋಟಿ ಆಫರ್ ಮಾಡಿರ್ತಾರೆ. ಆ ಥರ ನಿಮ್ಗೆ ₹1 ಕೋಟಿ ಸಿಗುತ್ತೆ ಅಂದರೆ ಯಾರೂ ಆ ದಾರಿನ ಬಿಡಲ್ಲ. ಹಾಗೆ ಈ ದಾರಿಲಿ ನಮಗೇನೋ ಒಂದು ತುಂಬ ಮಾತ್ರವಾದ ನಿಶ್ಚಯ ಇದೆ, ಏನೋ ಸಿಗ್ತಾ ಇದೆ ಅಂತ ಗೊತ್ತಾದ ಮೇಲೆ, ಅಂದರೆ ಇದು ಮಾನವನ ಗುರಿ ಉದ್ದೇಶ ಅಂತಲೇ ನಾವು ಹೇಳಬೇಕಾಗುತ್ತೆ. ಮಾನವನ ಸರ್ವೋತ್ತಮ ಸ್ಥಿತಿಯನ್ನು ನಾವಿಲ್ಲಿ ಕಂಡುಕೋಗ್ಬೋದು. ಆದ್ದರಿಂದ ಆಧ್ಯಾತ್ಮದಲ್ಲಿ ನನಗೆ ನಡೆಯೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಈ ಜ್ಞಾನ ಮಾರ್ಗದಲ್ಲಿ ನೀವು ನಡೀತಾ ಇದ್ದೀರಂತ ನೀವು ಹೇಳಿದ್ರಿ. ಸೊ ಈ ಜ್ಞಾನದಲ್ಲಿ ಸೊ ಇದು ಈ ರಾಜಯೋಗ ಅಂದರೆ ಏನು ಮತ್ತು ಇದರ ಫಲವೇನು? ರಾಜಯೋಗ ಅಂದರೆ ಆತ್ಮ, ಅಂದರೆ ನಿಮ್ಮ ಮನಸ್ಸು ನಿಮ್ಮನ್ನು ನಿಯಂತ್ರಣ ಮಾಡಬೇಕು. ಮನಸ್ಸನ್ನು ನಿಯಂತ್ರಣ ಮಾಡುವಂಥದ್ದೇ ರಾಜಯೋಗ. ಅಂದರೆ ನಿಮ್ಮ ಆತ್ಮ ನಿಮ್ಮ ದೇಹನ ನಿಯಂತ್ರಣ ಮಾಡಬೇಕು. ಆತ್ಮ ಈ ದೇಹವನ್ನು ನಿಯಂತ್ರಣವನ್ನು ಮಾಡುವಂಥದ್ದು. ಕರ್ಮೇಂದ್ರಿಯಗಳು ಆತ್ಮನ ಅಂದರೆ ರಾಜನ ನಿಯಂತ್ರಣ ಮಾಡಬಾರ್ದು. ಈ ಪ್ರಜೆಗಳು ರಾಜನಿಗೆ ಬುದ್ಧಿ ಹೇಳಿದ್ರೆ ಚೆನ್ನಾಗಿರಲ್ಲ, ರಾಜ ಪ್ರಜೆಗಳಿಗೆ ಬುದ್ಧಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಹಂಗೆ ಆ ರಾಜಯೋಗ ಅಂದರೆ ನಿಮಗೆ ಡೈರೆಕ್ಷನ್ ಬಂದ್ಬಿಡುತ್ತೆ. ನೀವು ಹೇಗೆ ಮಾತಾಡಬೇಕು, ಹೇಗೆ ನೋಡಬೇಕು, ನಿಮ್ಮ ವಿಚಾರ ಹೇಗಿರಬೇಕು, ನಿಮ್ಮ ಆಹಾರ ಪದ್ಧತಿಗಳು ಹೇಗಿರಬೇಕು ಅನ್ನೋದ್ರಲ್ಲಿ ಈ ರಾಜಯೋಗದಲ್ಲಿ ಎಲ್ಲ ಹೇಳ್ಕೊಡ್ತಾರೆ ನಿಮಗೆ. ಅದು ಈ ರಾಜಯೋಗ ಬಂದು ಸ್ವಯಂ ಭಗವಂತ ಹೇಳ್ತಾ ಇರೋದು, ಯಾವುದೋ ದೇಹದಾರಿಗಳು ಹೇಳ್ತಾ ಇಲ್ಲ ಇದು. ಯಾಕೆಂದರೆ ವಿವೇಕಾನಂದರು ರಾಜಯೋಗ ಕಲಿಸ್ತಾಯಿದ್ರು. ಅವ್ರದ್ದು ರಾಜಯೋಗ ಅಂದರೆ ಹಠಯೋಗದಲ್ಲಿ ರಾಜಯೋಗ ಅವ್ರದ್ದು, ಇದು ಸಹಜ ರಾಜಯೋಗ. ಹಾಗಾಗಿ ಈ ರಾಜಯೋಗದಲ್ಲಿ ನಿಮಗೆ ಮನಸ್ಸಿನ ಮೇಲೆ ಕಂಟ್ರೋಲ್ ಬರುತ್ತೆ, ನಿಮ್ಮ ಬುದ್ಧಿ ಸೀಮಿತದಲ್ಲಿರುತ್ತೆ. ಅಂದರೆ ನಿಮ್ಮ ಓನ್ ಕೆಪಾಸಿಟಿ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ನೀವು ಹೇಳುವಂಥದ್ದು ಈ ರಾಜಯೋಗದಿಂದ ಸ್ವಯಂ ಮೇಲೆ ನಾವು ಕಂಟ್ರೋಲ್ ಮಾಡಿಕೊಳ್ಳಬಹುದು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ಸೊ ಹಾಗೆ ಅದೇ ರೀತಿ ಈ ಮಧುಬನಲ್ಲಿ ಅಂದರೆ ಈ ಮೌಂಟ್ ಅಬು ರಾಜಸ್ಥಾನಲ್ಲಿ ಸ್ಥಿತವಾಗಿರುವಂತಹ ನಿಮ್ಮ ಬ್ರಹ್ಮಕುಮಾರಿಸ್ ಅಲ್ಲಿಗೆ ಯಾವತ್ತಾದರೂ ಭೇಟಿಯನ್ನು ಮಾಡಿದ್ದೀರಾ? ನಾನು ಒಂದು 6 ಸಲ ಭೇಟಿ ಮಾಡಿದ್ದೀನಿ. ನಾನು ಫಸ್ಟ್ ಟೈಮ್ ಹೋದಾಗ ನಮ್ಮ ಹಿರಿಯ ದಾದೇಂದ್ರನ್ನು ನೋಡಬೇಕಂತ ತುಂಬ ಪ್ರೀತಿ. ನಾನು ಒಂದು FM ಸ್ಟೇಷನ್ ಮೇಲೆ ಹತ್ತಿ ದಾದೇಂದ್ರು ಇಬ್ಬರು ಅವರು ಕ್ಲಾಸ್ ಮುಗಿಸಿ ಅವರು ಕುಟೀರಕ್ಕೆ ಹೋಗ್ತಾಯಿದ್ರು. ಆವಾಗ ಜಾನಕಿ ದಾದಿ, ಗುಲ್ಜಾರ್ ದಾದಿ ಅಂತ ಅವ್ರ ಹೆಸರು. ಅವ್ರು ಹೋಗ್ಬೇಕಾರೆ ಕಾರ್ ಹತ್ಬೇಕಾರೆ ನಾವು ಹೋಗಿ ಅವ್ರ ಹತ್ರ ನಿಂತ್ಕೋಬೇಕು ಅಂತ ಒಂದು ಆಸೆ. FM ಸ್ಟೇಷನ್ ಮೇಲೆ ಹತ್ತಿ ಅವ್ರ ಮುಂದೆ ಹೋಗಿ ನಿಂತ್ಕೊಂಡಾಗ ನನ್ನ ಮುಂದೆ 2 ಸೂರ್ಯ ಒಟ್ಟಿಗೆ ಪಾಸ್ ಆದಂಗೆ ಆಯಿತು. ಆ ಒಂದು ಅನುಭವ ನಿಮಗೆ ಆ ಯೋಗದ ಶಕ್ತಿ
ಎಷ್ಟಿತ್ತು ಅಂದರೆ ಡಬಲ್ ಸೂರ್ಯ ಒಟ್ಟಿಗೆ ನಿಮ್ಗೆ ಆಕಾಶದಲ್ಲಿ ಕಂಡ್ರೆ ಹೇಗಿರುತ್ತೆ, ಆ ಪ್ರಕಾಶತೆ ಹೇಗಿರುತ್ತೆ, ಅಷ್ಟು ಅನುಭವ ನನಗಾಯಿತು ಅವತ್ತು. ಆವಾಗ ಯೋಗ ಅಂದರೆ ಈ ಥರ ಮಾಡಬೇಕಪ್ಪ ನಾವು, ಅಷ್ಟು ಆ ಯೋಗದ ಶಕ್ತಿ ನನಗೆ ಅನುಭವ ಆಯಿತು ಅವತ್ತು. ಸೊ ನೀವು ಹೇಳಿದ್ರಿ ಇವಾಗ ನೀವು ಗುಲ್ಜಾರ್ ದಾದಿ ಅಂತ ಹೇಳಿದ್ರಿ ಮತ್ತು ಜಾನಕಿ ದಾದಿ ಅಂತ ನೀವು ಹೇಳಿದ್ರಿ. ಅವರಲ್ಲಿ ತೇಜೋಮಯ ಒಂದು ಪ್ರಕಾಶತೆಯ ಒಂದು ಅನುಭವ ಆಯಿತು ಅಂತ ಹೇಳಿದ್ರಿ. ಸೊ ಅವರ ಪಾಲನೆ ಹೇಗಿತ್ತು? ಮತ್ತು ಅಂದರೆ ನಾನು 2 ಸಲ ಗುಲ್ಜಾರ್ ದಾದಿಯವ್ರನ್ನ ಮೀಟ್ ಮಾಡೋ ಅವಕಾಶ ಸಿಕ್ಕಿತ್ತು ನನಗೆ. ಒಬ್ಬರು ಹಿರಿಯರು ನನ್ನನ್ನು ಕರ್ಕೊಂಡೋಗಿದ್ದರು. ನನಗೊಂದು ಸಲ ಗುಲ್ಜಾರ್ ದಾದಿ ಅಂದರೆ ಅವತ್ತು ಹಿಂದಿನ ದಿನ ಶಿವರಾತ್ರಿ ಇತ್ತು. ಅಂದರೆ ಭಗವಂತನ ಮಿಲನ ಮಾಡ್ತೀವಿ ನಾವು ಈ ಆಧ್ಯಾತ್ಮದಲ್ಲಿ. ಆ ಮಿಲನದ ನೆಕ್ಸ್ಟ್ ದಿನ ನಾನು ಗುಲ್ಜಾರ್ ದಾದಿಯವ್ರನ್ನ ನೋಡೋಕೆ ಹೋಗಿದ್ದೆ. ನೋಡೋಕೆ ಹೋದಾಗ ಅವರು ವರದಾನ ಕೊಡಬೇಕಾಗಿತ್ತು. ವರದಾನ ಕೊಡುವಾಗ ಅವ್ರದ್ದು ಒಂದೇ ಒಂದು ಈ ಬೆರಳು ನನಗೆ ಟಚ್ ಆಯಿತು. ಬೆರಳು ಟಚ್ ಆಯ್ತಿದ್ದಂಗೆ ನನ್ನ ದೇಹದಿಂದ ಭಿನ್ನ ಆಗಿಬಿಟ್ಟೆ. ದೇಹದಿಂದ ಭಿನ್ನ ಆಗಿ ಒಂದು 5 ನಿಮಿಷ ಶಾಂತಿವನ ಎಲ್ಲ ರೌಂಡ್ ಹಾಕೊಂಡು ಖುಷಿ ಆನಂದ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ. ನಾನು ಶರೀರದಲ್ಲಿ ಇಲ್ಲ, ನಾನೊಂದು ಪರಿಸ್ಥಿತಿ ಆಗಿಬಿಟ್ಟಿದ್ದೀನಿ ಅಂತ ಶಾಂತಿವನ ಎಲ್ಲ ರೌಂಡ್ ಬಂದು ಮತ್ತೆ ಶರೀರದಲ್ಲಿ ಎಂಟ್ರಾಯಿತು ಆತ್ಮ. ಅಷ್ಟು ಅನುಭವ ಆಯಿತು ಅವ್ರದಿಂದ, ಯೋಗದ ಆ ಶಕ್ತಿ, ಆ ಒಂದು ಶಕ್ತಿ ಶಾಂತಿಯ ಅನುಭೂತಿ ನಿಮಗೆ ಆಯಿತು. ಒಂದು ಶಕ್ತಿ, ಒಂದು ಶಾಂತಿ, ಒಂದು ಪ್ರಕಾಶತೆಯ ಒಂದು ಅನುಭವ ಆಯಿತು ಅಂತ ನೀವು ಹೇಳ್ತಾಯಿದ್ರಿ. ಸೊ ನೀವು ಹೇಳ್ತಾ ಇದ್ರಿ ಈಗ ನಿಮ್ಮ ಮಧುಬನ್ನಿಂದ ಈ ರೀತಿಯ ಒಂದು ಶಕ್ತಿ ಶಾಂತಿಯ ಒಂದು ಅನುಭೂತಿ ಆಯಿತು ಅಂತ ನೀವು ಹೇಳಿದ್ರಿ. ಸೊ ಅಲ್ಲಿಂದ ರಿಟರ್ನ್ ಬರುವಾಗ ಯಾವ ಥರ ಒಂದು ಅನುಭವ ಇತ್ತು? ಅಂದರೆ ನಾವು ಯಾವಾಗಲೂ ಮಧುವನಕ್ಕೆ ಹೋದಾಗ ನಾವೇನು ಮೌಂಟ್ ಅಬುಗೆ ಹೋದಾಗ ಏನು ಅನುಭವ ಮಾಡ್ತೀವಿ ಅಂದರೆ, ಅಲ್ಲಿ ಹೋದರೆ ಯಾವುದೇ ಚಿಂತೆ ಇರಲ್ಲ, ಬಿಸ್ನೆಸ್ಸು ಪ್ರೆಷರ್ ಇರಲ್ಲ, ಎಲ್ಲದರಿಂದ ಭಿನ್ನವಾಗಿಬಿಡ್ತೀವಿ. ಅದು ಅಲ್ಲದೆ ನಿಮ್ಗೆ ಅಲ್ಲಿ ಕ್ಯಾಲೆಂಡ್ರ್ ನೋಡೋಕ್ಕೆ ಸಿಗಲ್ಲ. ಮೇಯ್ನ್ ಅದು ವಾರ ಯಾವುದು ಅಂತ ಗೊತ್ತಾಗಲ್ಲ, ದಿನ ಯಾವುದು ಅಂತ ಗೊತ್ತಾಗಲ್ಲ, ಡೇಟ್ ಏನಂತ ಗೊತ್ತಾಗಲ್ಲ. ಅಷ್ಟು ಖುಷಿಯಲ್ಲಿ ನಾವು ಈ ಜಗತ್ತಿನಲ್ಲಿ ಇಲ್ಲ ಅನ್ನೋ ಥರ ಅನುಭವ ಆಯಿತು. ಅನುಭವ ಆದಮೇಲೆ ಬರಬೇಕಾದ್ರೆ ಇನ್ನೂ ಇಲ್ಲೇ ಇದ್ಬಿಡೋಣ, ವಾಪಸ್ ಹೋಗಿ ನಾನು ಮಾಡೋದಾದರೂ ಏನಿದೆ, ಇಲ್ಲೇ ಪರ್ಮನೆಂಟಾಗಿ ಇಲ್ಲೇ ಇದ್ಬಿಡೋಣ ಅಂತ ತುಂಬ ಸಲ ಅನ್ನಿಸ್ತಾ ಇತ್ತು ಅದು. ಆದರೆ ಕರ್ತವ್ಯ ನಿಮಿತ್ತ ಬರಲೇಬೇಕಾಯಿತು, ಅದಕ್ಕೆ ಬರ್ತಾಯಿದ್ವಿ ಅಷ್ಟೇ. ಸೊ ನೀವು ಹೇಳ್ತಾ ಇದ್ರಿ ಈಗ ಸೊ ಅಲ್ಲಿಂದ ರಿಟರ್ನ್ ಬರೋದಕ್ಕೆ ನಮಗೆ ಮನಸ್ಸೇ ಇರಲಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಅಲ್ಲೇ ಇರುವಂತಹ ಅನುಭೂತಿ, ಅಲ್ಲೇ ಇರಬೇಕು ಅನ್ನೋ ಮನಸ್ಸು ಬಾರಿ ಸೆಳೀತಾ ಇರುತ್ತೆ. ಸೊ ನಿಮ್ಮ ಇಷ್ಟು ವರ್ಷಗಳ ಅಂದರೆ 10 ವರ್ಷಗಳಿಂದ ಸುದೀರ್ಘವಾಗಿ ನೀವು ನಡೆದುಕೊಂಡು ಬಂದಿರತಕ್ಕಂಥ ಈ ದಾರಿಯಲ್ಲಿ ನಿಮ್ಮ ಯೋಗ ಅನ್ನುವಂಥದ್ದು ಮೆಡಿಟೇಷನ್ ಅಂತ ನೀವೇನು ಹೇಳ್ತೀರಾ, ಅದರ ಅನುಭವ ಯಾವ ರೀತಿ ಇತ್ತು? ಅಂದರೆ ನಾನು ಯೋಗ ಜಾಸ್ತಿ ಡೀಪಾಗಿ ಮಾಡಿದಾಗೆಲ್ಲ ನನಗೆ ಅಶರೀರಿ ಸ್ಥಿತಿ ಅನುಭವ ಆಗುತ್ತೆ. ಸೊ ಯೋಗ ಮಾಡಿದಾಗೆಲ್ಲ ಅಶರೀರಿ ಸ್ಥಿತಿಯ ಒಂದು ಅನುಭೂತಿ ಆಗುತ್ತೆ ನೀವು ಹೇಳ್ತೀವಿ. ಈ ನಾರ್ಮಲ್ಲಾಗಿ ನಾನು ಭಗವಂತನ ನೆನಪು ಮಾಡ್ತಾ ಇದ್ದಾಗ ಯಾವ್ದಾರು ಒಂದು ಕವಿತೆ ಬರುತ್ತೆ, ಕವಿತೆ ಬರಿತೀನಿ ನಾನು. ಆಮೇಲೆ ಕೆಲವು ಡಿಸೈನ್ಸ್ ಮಾಡ್ತೀನಿ. ಅಂದರೆ ನಂದು ಒಂಥರ ಕ್ರಿಯೇಟಿವ್ ಮೈಂಡೆಡು, ಅದನ್ನು ಭಗವಂತನೇ ಮಾಡಿರೋದು. ನನ್ನ ಲೌಕಿಕದಲ್ಲಿ ಇದು ಯಾವುದೋ ಅಭ್ಯಾಸ ಇರಲಿಲ್ಲ. ಏನಾರ ಒಂದು ಡಿಸೈನು, ಈಗ ಭಗವಂತ ನಮಗೆ ಡೈಲಿ ಮಹಾವಾಕ್ಯಗಳು ಹೇಳ್ತಾರೆ. ಇಲ್ಲಿ 1 ಅವರ್ ಕಾಲ ಜ್ಞಾನ ಡೈಲಿ ಇರುತ್ತೆ. ಆ ಜ್ಞಾನ ಕೇಳುವಾಗಲೇ ನನಗೆ ಯಾವ್ದಾರೋ ಒಂದು ಡಿಸೈನು ಅನುಭವ ಆಗುತ್ತೆ. ಡಿಸೈನ್ಸ್ ಏನಾರ ಒಂದು ಚಿತ್ರ, ಅಂದರೆ ಲೌಕಿಕದ ಚಿತ್ರದಲ್ಲಿ ಈ ಆಧ್ಯಾತ್ಮನ ಹೆಂಗೆ ಹೇಳ್ಬೋದು ಅನ್ನೋ ಥರ ಅನುಭವ ಆಗುತ್ತೆ. ಸೊ ನೀವು ಈ ಜ್ಞಾನ ಮಾರ್ಗದಲ್ಲಿ ಸುಮಾರು 10 ವರ್ಷಗಳ ಕಾಲದಿಂದ ನಡೀತಾ ಇದ್ದೀರಿ. ಈ ಹಿಂದಿನ ಒಂದು ಏನು ಹೇಳ್ತೀವಿ ಜ್ಞಾನಕ್ಕೆ ಬರುವ ಮುನ್ನ ಅದರ ಒಂದು ಅನುಭವ ಹೇಗಿದೆ, ಮತ್ತು ಈ ಜ್ಞಾನಕ್ಕೆ ಬಂದ ನಂತರ ನಿಮ್ಮ ಅನುಭವ ಇಲ್ಲ ನಿಮ್ಮ ಜೀವನ ಹೇಗಿದೆ? ಅಂದರೆ ಈ ಆಧ್ಯಾತ್ಮದ ವಿಚಾರ ಹೆಂಗೆ ಅಂದರೆ, ನೀವು ಯೋಚನೆ ಮಾಡೋದ ಅನುಭವ ಮಾಡ್ತೀರಾ. ಮುಂಚೆ ಆದರೆ ಹೆಂಗಂದ್ರಂಗೆ ಮಾತಾಡ್ತೀರಾ, ಹೆಂಗಂದ್ರಂಗೆ ನಡ್ಕೊತಾ ಇರ್ತೀವಿ. ತುಂಬ ಕೋಪ ಬರ್ತಾಯಿತ್ತು ನಮ್ಗೆ. ಅನ್ಯಾಯ ನೋಡಿದಾಗ, ಯಾರು ಮೋಸ ಮಾಡ್ತಾಯಿದ್ದಂಗೆ ನೋಡಿದಾಗ ಕೋಪ ಬರೋದು ಸಹಜ. ಈಗ ಹೇಗಿದೆ ಅಂದರೆ ಪಾರ್ಟ್ ಗೊತ್ತಾಗಿದೆ ನಮಗೆ. ಎಲ್ಲ ಪಾತ್ರಧಾರಿಗಳು ಅವ್ರವ್ರ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ನಾವೆಷ್ಟು ಸಾಕ್ಷಿಯಾಗಿ ನೋಡ್ಬೋದು ಅಷ್ಟು ಸಾಕ್ಷಿಯಾಗಿ ನೋಡಬೇಕಂತ. ಜ್ಞಾನ ಅಂದ್ರೇನು? ತಿಳುವಳಿಕೆ. ನಿಮ್ಗೆ ತಿಳುವಳಿಕೆ ಬಂದಮೇಲೆ ನೀವು ತಪ್ಪು ಮಾಡಲ್ಲ. ತಿಳುವಳಿಕೆ ಇಲ್ದಕ್ಕೆ ತಪ್ಪು ಮಾಡ್ತಾರೆ. ಮಕ್ಕಳು ತಪ್ಪು ಮಾಡ್ತಾರೆ, ದೊಡ್ಡವ್ರು ತಪ್ಪು ಮಾಡಲ್ಲ. ಯಾಕಂದರೆ ಅವ್ರಿಗೆ ಅನುಭವ ಇದೆ, ತಿಳುವಳಿಕೆ ಜಾಸ್ತಿ ಇದೆ, ಅವ್ರ ಜೀವನದಲ್ಲಿ ತುಂಬ ಅನುಭವ ಮಾಡಿರ್ತಾರೆ. ಮಕ್ಕಳು ತಪ್ಪು ಮಾಡ್ತಾ ಇರ್ತಾರೆ. ಅಂದರೆ ಭಕ್ತಿ ಅಂದರೆ ಮಕ್ಕಳು, ಜ್ಞಾನ ಅಂದರೆ ಹಿರಿಯರು ಅಂತ. ಭಕ್ತಿ ಅಂದರೆ ಮಕ್ಕಳಿದ್ದಂಗೆ. ಓಕೆ. ಅಲ್ಲಿ ಮಿಸ್ಟೇಕ್ಸ್ ಇರುತ್ತೆ. ಭಗವಂತನಿಗೂ ನಿಂದನೆ ಮಾಡ್ತಾ ಇರ್ತೀವಿ, ಗೊತ್ತಾಗಲ್ಲ. ಹೆಂಗಂದ್ರೆ ಹಂಗೆ ನಡ್ಕೊತಾ ಇರ್ತೀವಿ.
ನಾವು ಮಹಿಮೆ ಮಾಡ್ತಿರ್ತೀವಿ ಅಂತ ಅನ್ಕೊಂತೀವಿ, ಅಲ್ಲಿ ನಿಂದನೆ ಆಗ್ತಾ ಇರುತ್ತೆ ಭಗವಂತನಿಗೆ. ಅದು ಭಕ್ತಿ. ಜ್ಞಾನ ಅಂದರೆ ತಿಳುವಳಿಕೆ, ಅರಿವಿನಿಂದ ನಡ್ಕೊಳ್ಳೋದು. ಅದಕ್ಕೆ ಸರ್ವಜ್ಞ ಒಂದು ಕಡೆ ಹೇಳಿದ್ದಾನೆ, ಜ್ಞಾನದಿಂದಲೇ ಹೇವು ಜ್ಞಾನದಿಂದಲೇ ಪರವು, ಜ್ಞಾನವಿಲ್ಲದೆ ಸಕಲವು ತನಗಿದ್ದು ಹಾನಿ ಕಾಣಯ್ಯ ಸರ್ವಜ್ಞ ಅಂತ. ಹಂಗೆ ಈ ಜ್ಞಾನ ಇದ್ದರೆ ಚಿಂತೆ ಇರಲ್ಲ, ಚಿಂತೆಯಿಂದ ಕಂಪ್ಲೀಟ್ ಮುಕ್ತರಾಗಿರ್ತೀವಿ ಈ ಜ್ಞಾನವಿದ್ದರೆ ಅಂತ ನೀವು ಹೇಳ್ತಾ ಖುಷಿ ಇರುತ್ತೆ, ಆನಂದ ಇರುತ್ತೆ, ನಿಮಗೆ ಜಗತ್ತಿನ ಎಲ್ಲ ತಿಳುವಳಿಕೆ ಇರುತ್ತೆ ಈ ಜ್ಞಾನದಿಂದ. ಹಾಂ. ಸೊ ನೀವು ಹೇಳಿದ್ರಿ ನಿಮ್ಮ ಅನುಭವ ಅಂದರೆ ಇಷ್ಟೊತ್ತು ನೀವು ನಿಮ್ಮ ಅನುಭವನ ತಿಳಿಸಿದ್ರಿ. ಸೊ ನೀವು ಯಾವಾಗ ನೀವು ಸೆಂಟ್ರಲ್ಲಿ ಸೇವಾ ಕೇಂದ್ರಕ್ಕೆ ಹೋಗ್ತೀರಾ, ಅಲ್ಲಿಯ ಒಂದು ಸೇವೆ ಅಥವಾ ನೀವು ಏನು ಹೇಳ್ತೀರಾ, ಅಲ್ಲಿಯ ಒಂದು ಸೇವೆಯನ್ನು ಯಾವ ರೀತಿ ನೀವು ಒಪ್ಪಿಕೊಂಡಿದ್ರಿ, ಸೇವೆಯನ್ನು ಯಾವ ರೀತಿ ಮಾಡ್ತೀರಿ? ಅಂದರೆ ಸೇವೆ ಅಂದರೆ ಏನಂದರೆ, ನೀವು ಇನ್ನೊಬ್ಬರನ್ನ ಪರಿವರ್ತನೆ ಮಾಡೋದು ಸತ್ಯವಾದ ಸೇವೆ ಅಂತ ಭಗವಂತ ಹೇಳ್ತಾರೆ. ಈಗ ನನ್ನನ್ನು ನೋಡಿ 4 ಜನ ಬರಬೇಕು ಈ ಜ್ಞಾನ ಮಾರ್ಗಕ್ಕೆ, ಆವಾಗ ನಿಜವಾದ ಸೇವೆ ಮಾಡ್ದಂಗೆ. ಆ ಥರ ನನ್ನ ಅಭಿಪ್ರಾಯ ಅದೇನೆ ಸೇವೆ ಅಂದರೆ. ಸೇವೆ ಅಂದರೆ ನಿಮ್ಮಿಂದ 4 ಜನರ ಒಂದು ಪರಿವರ್ತನೆ ಆಗುವಂಥದ್ದೇ ನಿಜವಾದ ಸೇವೆ ಅಂತ ನೀವು ಹೇಳ್ತಾ ಇದ್ದೀರಿ. ಈಗ ನಾನು ಡೈಲಿ ಕ್ಲಾಸಿಗೆ ಬರ್ತೀನಿ ಅಂದರೆ ಅವ್ರು ನನ್ನನ್ನು ನೋಡಿ ಅವರು ಬರಬೇಕು. ಅದಕ್ಕೆ ನಾವು ವೈಟ್ ಡ್ರೆಸ್ಸಲ್ಲಿ ಹಾಕೊಂಡು ಬರುವಾಗ ಅಕ್ಕಪಕ್ಕದ ಮನೆಯವರೆಲ್ಲ ಕೇಳ್ತಾರೆ, ನೀವೆಲ್ಲ ಹಾಸ್ಪಿಟ್ಲಿಗೆ ಹೋಗ್ತಿರಲ್ಲ, ನಮಗೂ ಒಂದು ಕೆಲಸ ಇದ್ರೆ ನೋಡಿ. ಹಾಸ್ಪಿಟಲ್ ಅಂತ ಹಾಸ್ಪಿಟ್ಲ್ ಅಂತಲೇ ತಿಳ್ಕೊಂಡಿದ್ದಾರೆ ಅವರು. ಇಲ್ಲ, ಈ ಥರ ಇದು ಆಧ್ಯಾತ್ಮಿಕ ಸಂಸ್ಥೆ, ನಾವು ಮೆಡಿಟೇಷನ್ ಮಾಡೋಕ್ಕೆ ಹೋಗ್ತೀವಿ, ನೀವು ಬರ್ಬೋದು ಅಂತ ಹೇಳ್ತೀವಿ. ಇಲ್ಲ ಇಲ್ಲ, ನಮಗೆ ಕೆಲಸ ಇದ್ದರೆ ನೋಡಿ, ನಾವು ಮೆಡಿಟೇಷನ್ ಮಾಡೋಕ್ಕೆಲ್ಲ ಬರಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ. ಸೊ ಮತ್ತು ನಿಮ್ಮ ಈ ಒಂದು ಮಾನವ ಜೀವನದಲ್ಲಿ ಆಧ್ಯಾತ್ಮಿಕತೆ ಎಷ್ಟು ಬೇಕಾಗುತ್ತೆ, ಅವಶ್ಯಕತೆ ಇದೆ? 1000%. 1000% ಅವಶ್ಯಕತೆ ಇದೆ. ಯಾಕೆಂದರೆ ಆಧ್ಯಾತ್ಮ ಹೊರಗಡೆ ಏನೂ ಇಲ್ಲ, ಅದು ಜೀವನದ ಹೊರಭಾಗ ಏನಲ್ಲ, ಅದು ನಮ್ಮ ಒಳಭಾಗನೇ ಅದು. ಆದ್ದರಿಂದ ಪ್ರತಿಯೊಬ್ಬ ಮಾನವರಿಗೂ ಆಧ್ಯಾತ್ಮಿಕದ ಅವಶ್ಯಕತೆ ಇದ್ದೇ ಇದೆ. ಅಂದರೆ ಆಧ್ಯಾತ್ಮಿಕ ಅಂದರೆ ಏನೂ ಅಲ್ಲ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು. ಆಧ್ಯಾತ್ಮಿಕ ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಂಥದ್ದು, ನಿಮ್ಮ ಪರಿಸರನ ಅರ್ಥ ಮಾಡ್ಕೊಳ್ಳೋದು, ನಿಮ್ಮ ಸಂಬಂಧಿಕರನ್ನ ಅರ್ಥ ಮಾಡ್ಕೊಳ್ಳೋದು. ಪ್ರತಿಯೊಬ್ಬ ಪಾತ್ರನ ಅರ್ಥ ಮಾಡ್ಕೊಂಡು ನಡ್ಕೊಂಡ್ರೆ ಅದರಲ್ಲಿ ಆಧ್ಯಾತ್ಮಿಕ ಇದೆ. ಆಧ್ಯಾತ್ಮಿಕತೆ ಅಂದ್ರೇ ಸ್ವಯಂನ ಅರ್ಥವನ್ನು ಮಾಡ್ಕೊಳ್ಳುವಂಥದ್ದು. ಅಂದರೆ ನಾವು ಯಾರು ಅಂತ ಹೇಳಿ, ನಾವು ಯಾರು ಅಂದರೆ ಭಗವಂತ ಯಾರು, ಈ ಎಲ್ಲ ಈ ಜ್ಞಾನದಿಂದನೇ ಸಿಕ್ಬಿಡುತ್ತೆ. ಈ ಆಧ್ಯಾತ್ಮಿಕ ಅಂದರೆ ತುಂಬ ಆಧ್ಯಾತ್ಮಗಳು ಇದೆ, ಇಲ್ಲ ಅಂತಲ್ಲ, ಬಟ್ ಅಲ್ಲೆಲ್ಲ ದೇಹದಾರಿಗಳು ಬೋಧನೆ ಮಾಡ್ತಾರೆ. ಇಲ್ಲಿ ಸ್ವಯಂ ಭಗವಂತ ಬೋಧಿಸ್ತಾ ಇದ್ದಾರೆ. ಅಂದರೆ ನನಗೆ ಭಕ್ತಿ ಮಾರ್ಗದಲ್ಲೂ ಒಂದು ಸ್ವಲ್ಪ ಅನುಭವ ಆಗ್ತಾಯಿತ್ತು, ಭಗವಂತ ಎಲ್ಲ ಬಂದಿದ್ದಾರೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇತ್ತು ಆ ಥರ. ಆದ್ದರಿಂದ ಈ ಆಧ್ಯಾತ್ಮಿಕದ ಅಗತ್ಯ ಏನಿದೆ ಅದೆಲ್ಲ ಪ್ರತಿಯೊಬ್ಬರಿಗೂ ಇದೆ. ಈ ಆಧ್ಯಾತ್ಮಿಕ ಪ್ರತಿಯೊಂದು ಮಾನವ ಸೃಷ್ಟಿ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಕೂಡ ಈ ಆಧ್ಯಾತ್ಮಿಕ ಅಂದರೆ ಜ್ಞಾನದ ಬೆಳಕು ಅಂತ ನೀವು ಸ್ಟಾರ್ಟಿಂಗಲ್ಲಿ ಆದಿಯಲ್ಲಿ ಏನು ಹೇಳಿದ್ರಿ, ಈ ಜ್ಞಾನದ ಬೆಳಕು ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಇದರಿಂದ ನಮ್ಮ ಜೀವನ ಸುಗಮವಾಗಿ ಸಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಸೊ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಏನನ್ನು ಹೇಳೋದಕ್ಕೆ ಬಯಸ್ತೀರಿ? ಅಂದರೆ ನೀವು ಭಗವಂತನೆಲ್ಲಾರ ಹುಡುಕ್ತಾ ಇದ್ರೆ, ನಾನು ಭಗವಂತನ ಒಂದು ಸಲ ಮಿಲನ ಮಾಡಬೇಕು, ಭಗವಂತನಿಂದ ಏನಾರ ವಿಚಾರ ತಿಳ್ಕೋಬೇಕು, ನನಗೆ ಮೋಕ್ಷ ಬೇಕು, ನನಗೆ ಈ ಜೀವನ ಸಾಕಾಗಿದೆ, ಮುಕ್ತಿ ಬೇಕು, ನನಗೆ ಖುಷಿ ಬೇಕು, ಆನಂದ ಬೇಕು ಅಂತ ನೀವೆಲ್ಲಾರ ಹುಡುಕ್ತಾ ಇದ್ರೆ ಭಕ್ತಿ ಮಾಡ್ಕೊಂಡು, ಅಂದರೆ ತೋರಿಕೆ ಭಕ್ತಿ ಅಲ್ಲ, ಭಗವಂತನ್ನೇ ಕಾಣಬೇಕು ಅನ್ನೋ ಭಕ್ತಿ ಮಾಡ್ತಾಯಿದ್ರೆ ಖಂಡಿತ ನೀವು ಒಮ್ಮೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡಿ. ಅಲ್ಲಿ ನಿಮ್ಮೆಲ್ಲ ಇಚ್ಛೆಗಳು ಅಂದರೆ ನಿಮ್ಮೆಲ್ಲ ಕನಸುಗಳು ಸಾಕಾರ ಆಗುತ್ತೆ. ನಿಮ್ಮ ಜೊತೆ ಮಾತನಾಡಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ನೀವು ಹೇಳ್ತಾ ಇದ್ರಿ ಏನು ಜ್ಞಾನ ಅಂದರೆ ಸ್ವಯಂವನ್ನು ಅರ್ಥ ಮಾಡಿಕೊಳ್ಳುವಂಥದ್ದಂತ ನೀವು ಹೇಳಿದ್ರಿ. ಇದರಿಂದ ನಮ್ಮ ಪ್ರೇಕ್ಷಕರಿಗೂ ಕೂಡ ಈ ಒಂದು ಮೆಸೇಜನ್ನು ತಲುಪಿದೆ ಅಂತ ಅಂದ್ಕೊಳ್ತೇನೆ. ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಧನ್ಯವಾದ. ನೋಡಿದ್ರಲ್ಲ ಪ್ರೇಕ್ಷಕರೇ, ಈ ದಿನ ಪುನೀತ್ ಅಣ್ಣನವರು ಈ ಜ್ಞಾನ ಅನ್ನುವಂಥದ್ದು ಇದರ ಯಥಾರ್ಥತೆಯನ್ನು ನಮಗೆ ತಿಳಿಸಿದ್ದಾರೆ. ಈ ಜ್ಞಾನ ಅನ್ನುವಂಥದ್ದೇ ಸ್ವಯಂವನ್ನು ನಾವು ತಿಳಿದುಕೊಳ್ಳುವಂಥದ್ದು. ಸೊ ಈ ದಿನ ಇವರ ಜೊತೆ ನಮ್ಮ ಪುನೀತ್ ಅಣ್ಣನವರ ಜೊತೆ ಮಾತನಾಡಿ ನಮಗೆ ತುಂಬ ಖುಷಿಯನ್ನು ತಂದಿದೆ. ಸೊ ಅದೇ ರೀತಿ ನಾನು ಇದೇ ರೀತಿ ಅನುಭವವನ್ನು ಮಾಡ್ತೀವಿ. ಸೊ ಎಲ್ಲರಿಗೂ ಕೂಡ ಈ ಜ್ಞಾನ ಅನ್ನುವಂಥದ್ದು ಸ್ವಯಂವನ್ನು ನಾವು ತಿಳಿದುಕೊಳ್ಳುವಂಥದ್ದು ಅನ್ನುವಂಥ ಈ ಒಂದು ಸಂದೇಶವನ್ನು ತಿಳಿದುಕೊಂಡಿದ್ದೀರ. ಸೊ
ಇಂದಿನ ಸಂಚಿಕೆ ನಾವು ಇಲ್ಲಿಗೆ ನಾವು ಸಮಾಪ್ತಿಯನ್ನು ಮಾಡ್ತಾ ಇದ್ದೀವಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.